ಜೆಡಿಎಸ್ ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ಕಿರುಕುಳವನ್ನು ನಡೆಸಿ ಸದ್ಯಕ್ಕೆ ಜೈಲು ಪಾಲಾಗಿರುವಂತಹ ಸೂರಜ್ ರೇವಣ್ಣ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 42ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿದೆ. ಶನಿವಾರ ಸಂತ್ರಸ್ತ ನೀಡಿದ್ದ ದೂರನ್ನು ಆಧರಿಸಿ ಇಂದು ಬೆಳಗ್ಗೆ ಹಾಸನದ ಸೆಂಟ್ ಠಾಣೆಯ ಪೊಲೀಸರು ಸೂರಜ್ನನ್ನ ಬಂಧಿಸಿದ್ರು. ಬಳಿಕ ನ್ಯಾಯಾಧೀಶರ ನಿವಾಸದಲ್ಲಿ ಜಡ್ಜ್ ಮುಂದೆ ಸೂರಜ್ನನ್ನ ಹಾಜರುಪಡಿಸಲಾಗಿತ್ತು. ಸದ್ಯ ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇಂದು ಜೈಲಿಗೆ ತಡವಾಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ನಾಳೆ ಜೈಲಾಧಿಕಾರಿಗಳು ಸೂರಜ್ ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ ಕೊಡಲಿದ್ದಾರೆ. ನಾಳೆ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಬಾಡಿ ವಾರೆಂಟ್ ಮೇಲೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಸೂರಜ್ ಪರ ವಕೀಲ ನಿಖಿಲ್ ಕಾಮತ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನ್ಯಾಯಾಧೀಶರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಸಿಐಡಿಗೆ ಪ್ರಕರಣ ವರ್ಗಾವಣೆಯಾಗಿದ್ದು ಕೇಸ್ ಫೈಲ್ ಕೈ ಸೇರಿಲ್ಲ. ನಾಳೆ ಸಿಐಡಿ ಅಧಿಕಾರಿಗಳು ಓಪನ್ ಕೋರ್ಟ್ನಲ್ಲಿ ಕಸ್ಟಡಿಗೆ ಪಡೆಯೋದಕ್ಕೆ ಅರ್ಜಿ ಹಾಕಲಿದ್ದಾರೆ ಅಂತ ತಿಳಿಸಿದರು. ಇವತ್ತು ವಕಾಲತ್ ಹಾಕಿದ್ದೀವಿ ಸೂರಜ್ ರೇವಣ್ಣ ಅವ್ರಿಗೆ. ಸೊ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ 6th ಜುಲೈ ತನಕ. ಸೊ ನೋಡೋಣ, ಫರ್ದರ್ ಇನ್ಸ್ಟ್ರಕ್ಷನ್ಸು ತೊಗೊಂಡು ವಿ ವಿಲ್ ಅಪ್ಡೇಟ್. ಜುಡಿಷಿಯಲ್ ಕಸ್ಟಡಿಗೆ 14ನೇ ತಾರೀಕು ತನಕ ಕೊಟ್ಟಿದ್ದಾರೆ. CID ಇನ್ನೂ ಟೇಕ್ ಓವರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ. ಇನ್ನೊಮ್ಮೆ ಮಾಡಿಲ್ಲ. ಒನ್ಸ್ ವಿ ಗೆಟ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ವಿಲ್ ಅಪ್ಡೇಟ್. CID ಈಸ್ ಯೆಟ್ ಟು ಟೇಕ್ ಓವರ್ ದ ಮ್ಯಾಟರ್. ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಕೇಸು ಆಗಿದೆ, ಆಫಿಷಿಯಲ್ ಆಗಿದೆ. ಬಟ್ ದೇ ಹ್ಯಾವ್ ಟು ಟೇಕ್ ಓವರ್. ಇವತ್ತು